ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಈಗ ನಮ್ಮನೆ ಊರಿಂದ ಬಂದರು. ಟೈಮು 3:51 ಆಗಿದೆ. ರೆಡಿಯಾಗು, ಎಲ್ಲ ಹೊರಗಡೆ ಹೋಗೋಣ ಅಂತಿದ್ದಾರೆ. ಬನ್ನಿ ರೆಡಿಯಾಗಿ ಹೊರಗಡೆ ಹೋಗೋಣ. ಸರ್ಪ್ರೈಸ್ ಹೇಳ, ಎಲ್ಲಿಗೆ ಹೋಗ್ತಿದ್ದೀವಿ? ಸರ್ಪ್ರೈಸ್ ಕಮ್. ಹೋಗೋಣ. ಕಮ್ ಕಮ್ ಕಮ್. ಎಲ್ಲಿಗಂತ ಹೇಳ್ತಿಲ್ಲ, ಸರ್ಪ್ರೈಸ್ ಆಗಿ ಕರ್ಕೊಂಡು ಹೋಗ್ತೀನಿ. ನೋಡ್ತೀನಿ ಎಷ್ಟು ಸರ್ಪ್ರೈಸ್ ಆಗತ್ತೆ ಅಂತ. ಇಡೀ ದಾವಣಗೆರೆ ಮಕ್ಕಂಡೈತಿ. ಮಾತಾಡ್ಕೋತಾ ಎಲ್ಲಿಗೆ ಅಂತ ಕೇಳ್ತಿದ್ದೆ. ಅವ್ರೇನು ಹೇಳ್ತಾ ಇರಲಿಲ್ಲ. ಹಂಗೆ ಒಂದು ಸ್ವಲ್ಪ ಮುಂದೆ ಹೈವೇಲಿ ಬಂದ್ವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ವಿ ಗಾಡಿನ. ಮುಂದೆ ಹೋಗ್ತಾ ನಾನು ಅಲ್ಲೇ ಮಲಗಿದ್ದೆ ಅಂದರೆ ತುಂಬ ಸುಸ್ತಾಗಿತ್ತು. ಬೆಳಗಿನ ಜಾವ 3:15 ಎದ್ದಿದ್ದೆ. ಮತ್ತೆ ಮಲ್ಕೊಂಡಿದ್ದಿಲ್ಲ. ಆಮೇಲೆ ಎದ್ದು ಸೀಟ್ ಇದು ಫೋಲ್ಡ್ ಮಾಡಿಕೊಂಡು ಮಲ್ಕೊಂಡ್ಬಿಟ್ಟೆ. ನಾನು ಬೆಳಗ್ಗೆ ಕಣ್ಣು ಬಿಟ್ಟಾಗೆ ಬೆಳಕಾಗ್ಬಿಟ್ಟಿತ್ತು. ಅಲ್ಲಿ ನೇಚರ್ನೆಲ್ಲ ನೋಡ್ಕೋತಾ ಮುಂದೆ ಹೋಗ್ತಿದ್ವಿ. ನಮ್ಮ ಮನೇಲಿ ಕೇಳ್ತಾಯಿದ್ದೆ, ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಅವ್ರು ಏನೇನು ಹೇಳ್ತಿದ್ದಿಲ್ಲ. ಸರ್ಪ್ರೈಸ್ ಅಂತಂದು ಹೇಳ್ತಾಯಿದ್ರು. ಅದರಲ್ಲೇ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ, ನಾನು ನಮ್ಮ ಮನೆಯವ್ರ ಜೊತೆಗಿರೋದು. ಅಲ್ಲೇ ಸೂರ್ಯ ಗುಡ್ ಮಾರ್ನಿಂಗ್ ಹೇಳ್ತಿದ್ರು. ಸೂರ್ಯ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನೆ. ಹಂಗೆ ಗುಡ್ ಮಾರ್ನಿಂಗ್ ಹೇಳ್ಕೋತಾ ಮುಂದೆ ಬರ್ತಾಯಿದ್ವಿ. ನಮ್ಮ ಮನೆಯವ್ರಿಗೆ ಕೇಳ್ತಿದ್ದೆ, ನಾವೆಲ್ಲಿಗೆ ಹೋಗ್ತಿದ್ವಿ, ನನಗೆ ಈ ರೋಡ್ ಗೊತ್ತಿಲ್ಲ ಎಲ್ಲಿಗೆ ಅಂತ ಅಂದೆ. ಆಮೇಲೆ ಮಲ್ಕೊಂಡಾದ್ಮೇಲೆ ನೋಡ್ತೀನಿ, ಸಿಗಂದೂರು ಚೌಡೇಶ್ವರಿ ಸೇತುವೆ ಮೇಲಿದ್ದೀವಿ. ಬಾ, ನಿನಗೆ ಹೇಳಿ ಸರ್ಪ್ರೈಸ್ ಇದೆ ಅಂತ ತೋರಿಸಿದ್ರು. ನನಗೆ ನಿಜ ತುಂಬ ಖುಷಿ ಆಯಿತು. ನನ್ನ ಬರ್ಡೇ ದಿನ ನಾನು ಸಿಗಂದೂರು ಚೌಡೇಶ್ವರಿನ ದರ್ಶನ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅದನ್ನು ನಮ್ಮ ಮನೆಯವರು ಬರ್ಡೇ ಮುಗಿದು 3 ಡೇಸಿಗೆ ನನಗೆ ಸಿಗಂದೂರು ಚೌಡೇಶ್ವರಿಗೆ ಕರ್ಕೊಂಡೋಗಿದ್ದಾರೆ. ಅಲ್ಲೆಲ್ಲ ಸೇತುವೆ ನೋಡೋಕೆ ಸಖತ್ತಾಗಿತ್ತು. ಅಲ್ಲಿ ವೀಡಿಯೋಸ್ ಫೋಟೋಸ್ ಎಲ್ಲ ತೆಗೆಸ್ಕೊಡ್ತಾ ಹಂಗೇ ನೋಡ್ಕೋತಾ ಕೂತಿದ್ದೆ. ತುಂಬ ಚೆನ್ನಾಗಿತ್ತು ಸೇತುವೆದು. ಎಲ್ಲಿ ಬಂದಿದ್ವಿ ಅಂತ ಗೊತ್ತಾಯ್ತಾ? ನನಗೂ ತುಂಬ ಆಸೆ ಇತ್ತು ಸಿಗಂದೂರು ದರ್ಶನ ಮಾಡಬೇಕು ಅಂತ. ನಮ್ಮ ಮನೆ ಸರ್ಪ್ರೈಸಾಗಿ ಕರ್ಕೊಂಡ್ಬಂದಿದ್ದಾರೆ ಸಿಗಂದೂರು ದೇವಸ್ಥಾನಕ್ಕೆ. ಇದು ಸೇತುವೆ ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬ ಖುಷಿ ಆಯಿತು. ನಮ್ಮ ಮನೆಯವರು ಹೋಗೋಣ ಬಾ, ನೀನು ಸರ್ಪ್ರೈಸ್ ಅಂತ ಕರ್ಕೊಂಬಂದರು. ಅಂದರೆ ಎಲ್ಲಿಗೆ ಅಂತ ಹೇಳಲಿಲ್ಲ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ಸಿಗಂದೂರಿಗೆ ಅಂತ. ಅಮ್ಮನ ದರ್ಶನ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ನಾನು ಬರ್ಡೇಗೆಲ್ಲ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ನಮ್ಮ ಮನೆ ಸರ್ಪ್ರೈಸಾಗಿ ಕರ್ಕೊಂಬಂದಿದ್ದಾರೆ. ಇದು ನಮ್ಮ ಕಾರು, ಇದು ನನ್ನ ಗಂಡ. ಕಾರಿಂದ ವಿಡಿಯೋ ಮಾಡ್ತಿದ್ದಾರೆ. ನೀನು ಇಟ್ಟಿದ್ದೀರಿ, ಕಾಣಲ್ಲ. ಥ್ಯಾಂಕ್ ಯು ಕರ್ಕೊಂಬಂದಕ್ಕೆ. ಕುಳ್ಳುಕ್ಕಿರೋ ಹಣೆ ಬರನೇ ಇಷ್ಟು. ಅವ್ರ ಮುಂದೆ ನಾವು ಎಷ್ಟು ಫೋಟೋ ತೆಗೆದ್ರೂ ಅವ್ರ ಚೆಂಡು ಕಟ್ ಆಗ್ತಿತ್ತು. ಅದನ್ನೇ ವಿಡಿಯೋ ಮಾಡೋಕ್ಕಾರೆ ನನ್ನ ತಲೆಗಿಲಿ ಕಟ್ ಮಾಡಿದೀಯಾ ಅಂತ ಹೇಳ್ತಿದ್ರು. ನೀನು ಯಾಕೆ ಇಟ್ಟಾದಿ, ಕುಳ್ಳುಕಾಗಿಬೇಕಿತ್ತು. ಸೇತುವೆ ಮೇಲೆ ನಿಂತ್ಕೊಂಡು ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಹಂಗೆ ಮುಂದೆ ಅಮ್ಮನ ದರ್ಶನ ಮಾಡೋಕ್ಕಂತ ಹೊರಟ್ವಿ. ಹಂಗೆ ಅಮ್ಮನ ಗೋಪುರ ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು. ನಿಜವಾಗ್ಲೂ ನಾನು ಕನಸಲ್ಲೂ ಅಂದ್ಕೊಂಡಿದ್ದಿಲ್ಲ ಅಮ್ಮನ ದರ್ಶನ ಮಾಡೋಕ್ಕೆ ಬರ್ತೀನಿ ಅಂತ. ಆಮೇಲೆ ಇಬ್ಬರು ಹೋಗಿ ಸ್ನಾನ ಮಾಡಿಕೊಂಡು ದೇವಸ್ಥಾನ ಹತ್ರ ಬಂದ್ವಿ. ದೇವಸ್ಥಾನ ಹತ್ರ ಬಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ದೇವ್ರ ಹತ್ರ ಇರೋದು. ನಮ್ಮ ಮನೇಲಿ ಬ್ಯಾಗ್ ಇಡೋಕೆ ಹೋಗಿದ್ದು. ನೆಕ್ಸ್ಟ್ ಬರೋತ್ತಿಗೆ ದೇವರೇ ಹೊರಗೆ ಬಂದುಬಿಟ್ಟಿತ್ತು. ನಿಜ ದೇವ್ರನ್ನ ಹೊರಗಡೆ ನೋಡಿ ಖುಷಿನೇ ಆಯಿತು. ದೇವ್ರ ಹತ್ರ ಹೋಗೋಕ್ಕಿಂತ ಮುಂಚೆ ದೇವ್ರನ್ನೇ ಹೊರಗಡೆ ನೋಡಿದೆ. ದೇವ್ರಿಗೊಂದು ನಮಸ್ಕಾರ ಮಾಡ್ಕೊತ ದೇವಸ್ಥಾನದೊಳಗೆ ಹೋದೆ. ದೇವ್ರ ದರ್ಶನ ಮಾಡಿಕೊಂಡು ನಾನು ನಮ್ಮ ಮನೆಯವರು ಒಂದು ದೇವ್ರ ಫೋಟೋ ತೊಗೊಂಡು ಹಂಗೆ ಕಾರಲ್ಲಿ ಹತ್ತಿ ಮತ್ತೆ ಮುಂದೆ ಹೋಗೋಣ ಅಂತ ಹೋಗ್ತಿದ್ವಿ. ಮತ್ತೆ ಎಲ್ಲಿಗೆ ಅಂತ ಕೇಳಿದ್ರೆ ಅದನ್ನೂ ಹೇಳ್ತಿದ್ದಿಲ್ಲ. ಆಮೇಲೆ ಹೋದ್ವಿ ನೋಡಿ, ಕಲ್ಲೂರು ಮೂಕಾಂಬಿಕೆಗೆ ಹೋಗಬೇಕು ಅಂತ ನಮ್ಮ ಮನೆಯವ್ರು ಹೇಳಿದ್ರು. ಕಲ್ಲೂರು ಮೂಕಾಂಬಿಕೆಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಬೆಳಗ್ಗೆಯಿಂದ ಏನೂ ತಿಂದಿದ್ದಿಲ್ಲ. ತಿಂಡಿ ಎಲ್ಲ ತಿಂದು ಹಂಗೆ ಮುಂದೆ ಹೋಗ್ತಿದ್ವಿ. ಕಲ್ಲೂರು ಮೂಕಾಂಬಿಕೆ ದೇವ್ರ ದರ್ಶನ ಮಾಡಿಕೊಂಡು ನಿಜ ಎಷ್ಟು ಬಿಸಿಲಿತ್ತು ಅಂದರೆ ಕಾಲು ಇಡೋಕ್ಕೆ ಆಗ್ತಿದ್ದಿಲ್ಲ, ಅಷ್ಟು ಬಿಸಿಲಿತ್ತು. ಅದೇ ದರ್ಶನ ಮಾಡೋಕ್ಕಿಂತ ಮುಂಚೆ ಇಲ್ಲೂ ದೇವ್ರು ಹೊರಗಡೆ ಬಂದುಬಿಟ್ಟಿತ್ತು. ನಿಜ ನನಗಂತೂ ತುಂಬಾ ಖುಷಿ ಆಯಿತು. ದೇವ್ರನ್ನ ಹೊರಗಡೆನೇ ನೋಡಿದ್ಮೇಲೆ. ಕಲ್ಲೂರು ಮೂಕಾಂಬಿಕೆ ತುಂಬ ರಶ್ ಇತ್ತು. ಅಲ್ಲಿ ಒಂದು 500 ರೂಪಾಯಿ ಟಿಕೆಟ್ ತೊಗೊಂಡ್ವಿ ಡೈರೆಕ್ಟ್ ದರ್ಶನ ಅಂತ. ಅದರಲ್ಲಿ ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ ನಾವು.
ಅಲ್ಲಿ ಅರ್ಧ ಗಂಟೆ ವೇಟ್ ಮಾಡಿ ಅಂಥ ಶೆಕೆಯಲ್ಲಿ ದೇವ್ರ ದರ್ಶನ ಮಾಡಿದ್ವಿ. ಆಮೇಲೆ ಮತ್ತೆ ಅಲ್ಲಿ ಪ್ರಸಾದ ಇರುತ್ತೆ, ಹೋಗಿ ಪ್ರಸಾದ ಊಟ ಮಾಡಿ ಅಂತ ಅಲ್ಲಿ ಸ್ವಾಮಿಯರು ಹೇಳಿದ್ರು. ಪ್ರಸಾದ ಊಟಕ್ಕೆ ಹೋದಾಗೂ ಅಲ್ಲಿ 1/4 ಗಂಟೆ ವೇಟ್ ಮಾಡಿದ್ವಿ, ಕೂತ್ಕೊಂಡಿದ್ವಿ. ತುಂಬ ಹೊತ್ತು ಕೂತ್ಕೊಂಡು ಹಂಗೆ ಶಾರ್ಟಾಗಿ ವಿಡಿಯೋ ಮಾಡ್ಕೊಂಡೆ. ಅಲ್ಲಿ ಪ್ರಸಾದ ಚೆನ್ನಾಗಿತ್ತು, ಅನ್ನ ಸಾರು ಪಲ್ಯ ಮೊಸರು ಅಂತ ಕೊಟ್ಟಿದ್ರು. ಊಟ ಅಂತೂ ಸಖತ್ತಾಗಿತ್ತು. ದೇವ್ರ ಪ್ರಸಾದ ಸಿಕ್ಕಿದೆ ನಮ್ಮ ಪುಣ್ಯ ಅಂತ ಅಲ್ಲಿ ಇದೊಂದು ಗೋಪುರದೊಂದು ಶಾರ್ಟಾಗಿ ಒಂದು ವಿಡಿಯೋ ಮಾಡ್ಕೊತ ನಮ್ಮ ಮನೆಯವ್ರ ಜೊತೆ ಮಾತಾಡ್ಕೊಂತ ಮುಂದೆ ಬಂದೆ. ನೆಕ್ಸ್ಟ್ ಎಲ್ಲಿ ಅಂತ ಕೇಳಿದೆ. ನೆಕ್ಸ್ಟು ಜೋಗ್ ಫಾಲ್ಸಿಗೆ ಹೋಗೋಣ ಬಾ ಅಂತ ಕರ್ಕೊಂಡೋದ್ರು. ಮತ್ತೆ ಜೋಗ್ ಫಾಲ್ಸಿಗೆ ಹೋದ್ವಿ. ಅಲ್ಲಿ ನಮ್ಮ ಮನೆಯವರು ನಿಂದ್ರಿಸಿ ಅದೇ ಗೋಡಂಬಿ ಹಣ್ಣು ಅಂತಾರಲ್ಲ, ಆ ಹಣ್ಣ ಕೀಳ್ತಾಯಿದ್ರು. ಹಣ್ಕಳ ಅಂತ ಕಾಡಿಸ್ತಾ ಇದ್ದೆ. ಪಾಪ ಅವರು ನಗ್ತಾ ಇದ್ರು. ಹಣ್ಕಳ್ಳನ, ಇಲ್ಲೆಲ್ಲ ಮರಗಳು ಸುಮ್ಮನೆ ಇಲ್ಲೇ ಬಿಟ್ಟಿರ್ತವೆ, ಅದನ್ನು ತಿನ್ಬೋದು ಅಂತ ಹೇಳಿದರು. ಅಲ್ಲಿಂದ ನಮ್ಮ ಮನೆಯವರು ಫಾಲ್ಸ್ ನೋಡೋಕೆ ಹೋದ್ವಿ. ಫಾಲ್ಸಲ್ಲೆಲ್ಲ ನೀರಿಲ್ಲ ಬಿಡು, ಬೇಸಿಗೆ ಅಲ್ಲ ಅಂತ ಅಂದೆ. ನಿಜ ಫಾಲ್ಸಲ್ಲಿ ತುಂಬ ನೀರಿತ್ತು. ಅದನ್ನೆಲ್ಲ ನೋಡಿಕೊಂಡು ಬಳೆ ಪದ್ಮಾವತಿ ದರ್ಶನಕ್ಕಂತ ನೆಕ್ಸ್ಟ್ ಬಂದ್ವಿ. ಬಳೆ ಪದ್ಮಾವತಿ ದೇವ್ರ ದರ್ಶನ ಮಾಡ್ಕೊತ ಮುಂದೆ ಮಾತಾಡ್ಕೊತ ಬಂದ್ವಿ. ಈಗ ದರ್ಶನ ಎಲ್ಲ ಮುಗೀತು, ಬನ್ನಿ ಊರಿಗೆ ಹೋಗೋಣ ಅಂದೆ. ಆ ಬಿಸಿಲಲ್ಲಿ ಕಾಲಿಡೋಕ್ಕೂ ಆಗ್ತಿದ್ದಿಲ್ಲ, ಅಷ್ಟು ಬಿಸಿಲು ಅಂದರೆ ಬಿಸಿಲು. ಆ ಕಾಲೆಲ್ಲ ಸುಟ್ಟೋಗೋದು. ಬರೀ ಕಾಲಿಂದ ದೇವಸ್ಥಾನಕ್ಕೆ ಅಡ್ಡಾಡ್ತಾ ಇದ್ದೀವಿ. ಕಾಲಿಂದ ನಿಜ ಕಾಲು ಸುಟ್ಟರೂ ಪರವಾಗಿಲ್ಲ, ದೇವ್ರ ದರ್ಶನ ಮಾಡಿದ್ನಲ್ಲ ಅದು ಖುಷಿ ಆಯಿತು. ದೇವ್ರಿಗೆ ಹೋಗ್ಬೇಕಂತ ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಅದು ಆಗ್ತಿದ್ದಿಲ್ಲ. ಆದರೆ ದೇವರೇ ನಮ್ಗೆ ಕರೆಸ್ಕೊಂಡ್ಬಿಟ್ಟ. ನಿಜ ತುಂಬಾ ಖುಷಿ ಆಯಿತು ನನಗಂತೂ ದೇವ್ರ ದರ್ಶನ ಮಾಡಿದ್ದಕ್ಕೂ ಅದಕ್ಕೂ. ನಾನು 4 ದೇವ್ರ ದರ್ಶನ ಮಾಡಿದೆ. ದೇವ್ರ ದರ್ಶನ ಮಾಡಿ ತುಂಬಾ ಖುಷಿ ಆಯಿತು. ಮತ್ತು ರಿಟರ್ನು ಜೋಗ್ ಫಾಲ್ಸ್ ಹತ್ರ ಬಂದು ಸೇತುವೆದೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ನಮ್ಮ ಮನೆಯವ್ರು ಬಾ ಫೋಟೋ ತೆಗೆಸು ಅಂದರು. ತುಂಬಾ ಸುಸ್ತಾಗ್ಬಿಟ್ಟಿತ್ತು. ಯಾವಾಗ ದಾವಣಗೆರೆಗೆ ಹೋಗ್ತೀನಪ್ಪ ಅನ್ಸೋದು. ತುಂಬ ನಿದ್ದೆ ಇಲ್ಲ, ಏನಿಲ್ಲ, ತುಂಬಾ ಸುಸ್ತಾಗಿತ್ತು. ಅದರಲ್ಲೇ ನಮ್ಮ ಮನೆಯವ್ರ ಹತ್ರ ಮಾತಾಡ್ಕೊತ ವಿಡಿಯೋ ಎಲ್ಲ ಮಾಡಿಕೊಂಡೆ. ನಮ್ಮ ಮನೆಯವ್ರಿಗೆ ಪಾಪ ಅವರಿಗೂ ಸುಸ್ತಾಗ್ತಿತ್ತು, ಡ್ರೈವಿಂಗ್ ಮಾಡೋಕ್ಕಾಗ್ತಿದ್ದಿಲ್ಲ, ರೋಡ್ ಒಂದು ಸ್ವಲ್ಪ ಸರಿ ಇದ್ದಿಲ್ಲ. ಅದರಲ್ಲೇ ಒಂದು ಸ್ವಲ್ಪ ಮಾತಾಡ್ಕೋತ ಬಂದ್ವಿ. ಸಂಜೆ ಆಗಿಬಿಟ್ಟಿತ್ತು, 9 ಗಂಟೆನೂ ಆಗಿತ್ತು. ನನಗೆ ತುಂಬ ಸುಸ್ತಾಗ್ಬಿಟ್ಟಿತ್ತು. ನಿದ್ದೆನೂ ಸಮೇತ ಬರ್ತಿತ್ತು. ಸುಸ್ತಾಗಿದೆ, ಬೇಡ ಇಲ್ಲೇ ಸ್ವಲ್ಪ ಊಟ ಮಾಡೋಣ ಅಂತ ಅಂದರು. 8 ಗಂಟೆಗೆ ಅಲ್ಲೇ ಲೈಟಾಗಿ ಊಟ ಮಾಡಿದ್ವಿ, ಮನೆಗೆ ಬಂದ್ವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.